ಓಕೆ, ಸೊ ಅಸ್ಸಲಾಂ ವಲೈಕುಂ ಹಬೀಬಿಯಿಂದ ಶುರು ಮಾಡ್ಬಿಟ್ಟು ನಾವು ನಮಸ್ಕಾರಂ ಎಲ್ಲ ಉನ್ನಾರೋವರೆಗೂ ಬಂದಿದ್ದೀವಿ. ಕಟ್ ಮಾಡಿದ್ರೆ ದೋಹಾ ಇಂದ ಹೈದರಾಬಾದ್ಗೆ ಬಂದಿದ್ದೀವಿ 2 ವರ್ಷ ಆದ್ಮೇಲೆ. 2 ವರ್ಷದ ಸೇರಿಸಿ ಈ ಸರಿ ನಾವು ಆಚರಣೆ ಮಾಡ್ತಾ ಇದೀವಿ ಸೈಮಾದಲ್ಲಿ. ಮತ್ತೆ ಭೇಟಿ ಆಗ್ತಾ ಇದೀವಿ, ನೀವು ಹೋಸ್ಟ್ ಮಾಡ್ತಾ ಇದ್ದೀರಾ. ಸೊ ಬಹಳ ಖುಷಿ ಆಯ್ತು. ನನಗೂ ವಿಪರೀತ ಖುಷಿ ಆಗ್ತಾ ಇದೆ. ಒಂದೇನಪ್ಪ ಅಂದ್ರೆ ಯೂಶಲಿ ಒಂದು ಮಾತು ಹೇಳ್ತಾರೆ ಸ್ಟಾರ್ ಸ್ಟಡಿಡ್ ಇವೆಂಟ್ ಅಂತ. ಇದೊಂಥರ ಸ್ಟಾರ್ ಜಾಮ್ ಪ್ಯಾಕ್ಡ್ ಇವೆಂಟ್ ಥರ ಅನ್ನಿಸ್ತಾ ಇದೆ ನನಗೆ. 2 ವರ್ಷಗಳ ಒಂದು ದೀರ್ಘ ಒಂದು ಅಂತರ ಏನಿತ್ತು ಅದು ಆವಾಗಿದ್ದು ಇವಾಗ ಹಿಂಗಾಗ್ಬಿಟ್ಟಿದೆ. ಹೌದು. ಸೊ ಜನರೇಷನ್ನೇ ಒಂದು ರೀತಿ ಚೇಂಜ್ ಆಗೋ ಒಂದು ಹಾದಿಲಿ ಹೋಗ್ತಾ ಇರ್ಬೇಕಾದ್ರೆ ಅದರ ನಡುವೆ ಮತ್ತೆ ನಾವು ಸೈಮಾನ ತಗೊಂಡು ಮತ್ತೆ ಜನರಿಗೆ ಬರ್ತಾ ಇದೀವಿ. ಒಂದು ಸಣ್ಣ ನಾರ್ಮಲ್ಸಿ ಮತ್ತೆ ಬಂತು ಅಂತ ಹೇಳ್ಬೋದು ಅಲ್ವಾ? ಎಸ್ ಬಹಳ. ಇವಾಗ ಮುಖವಾಡ ಹಾಕೊಳ್ದೇ ಇದ್ರೆ ಜನ ಗುರುತು ಸಿಗೋದಿಲ್ಲ, ಆ ಥರ ಆಗ್ಬಿಟ್ಟಿದೆ ಪ್ರಪಂಚ. ಅದ್ರ ಮಧ್ಯೆ ನಾವು ಮತ್ತೆ ಸೈಮಾ ಬಂದಿದ್ದೀವಿ ಆ್ಯಂಡ್ ಎಲ್ಲ ಒಂದೇ ಒಂದು ಜಾಗದಲ್ಲಿ ಸೇರಿರೋದು ಬಹಳ ಖುಷಿ ಕೊಡ್ತಾ ಇದೆ. ನನಗೆ ಈ ವ್ಯಕ್ತಿ ಬಗ್ಗೆ ಒಂದು ವಿಶೇಷವಾದ ದ್ವೇಷ ಇದೆ. ಇವರು ಆ್ಯಕ್ಟಿಂಗಾ ಸೈ, ಡ್ಯಾನ್ಸಿಂಗಾ ಸೈ, ಹಾಡು ಸೈ, ಡೈರೆಕ್ಷನ್ ಸೈ, ಜಡ್ಜು ಸೈ, ಎಲ್ಲ ಓಕೆ ಗುರು. ಆಂಕರಿಂಗ್ ಯಾಕೆ 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 ಇಲ್ಲ, ನನಗೆ ಆ ಅನುಭವ ಭಾಳ ಇಷ್ಟ. ನಾನು ಅವತ್ತು ಇದೇ ಮಾತು ಹೇಳಿದ್ದೆ, ಇವತ್ತಿಗೂ ಅದೇ ಮಾತನ್ನು ಹೇಳ್ತಾ ಇದ್ದೀನಿ. ನೀವೆಲ್ಲ ಆ್ಯಂಕರಿಂಗ್ ಮಾಡ್ಬೇಕಾರೆ, ನೀವೆಲ್ಲ ವೇದಿಕೆ ಮೇಲೆ ನಿಂತು ಮಾತಾಡ್ಬೇಕಾರೆ ಅದಕ್ಕೆ ಬಹಳನೇ ಎನರ್ಜಿ ಬೇಕು. ಅದು ಬರೀ ನಿಮ್ಮಲ್ಲಿರೋ ಎನರ್ಜಿ ಮಾತ್ರ ಅಲ್ಲ, ಆಡಿಯನ್ಸಲ್ಲಿ ಏನು ಎನರ್ಜಿ ಇದೆ ಅದನ್ನು ತಗೊಂಡು ನೀವು ಕನ್ವರ್ಟ್ ಮಾಡಿ ಆಡಿಯನ್ಸ್ಗೆ ಒಂದು ಖುಷಿಯನ್ನು ಕೊಡ್ತೀರಾ, ಎಂಟರ್ಟೈನ್ಮೆಂಟ್ ಕೊಡ್ತೀರಾ. ಜೊತೆಗೆ ಇಡೀ ಕಾರ್ಯಕ್ರಮನ ತೊಗೊಂಡು ಹೋಗೋದಿದೆಯಲ್ಲ ಅದು ಅದೊಂಥರ ಸಾಧನೆನೇ. ಸೊ ಆ ಥರ ಸಾಧನೆ, ಏನಾದ್ರು ಒಂದು ಕೆಲಸ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಯಾವಾಗಲೂ ಹಂಬಲ ನನಗಿದ್ದೇ ಇರುತ್ತೆ. ಸೊ ಇದೊಂದು ನನಗೆ ಅನುಭವ. ನನಗೆ ಐ ವಾಂಟ್ ಟು ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ನಮ್ಮ ಎದುರಿಗೆ ನೀವೇ ನೋಡಿರ್ತೀರ, ನೀವು ಎಷ್ಟು ರೆಡ್ ಕಾರ್ಪೆಟ್ ಮಾಡಿರ್ತೀರ, ಎಷ್ಟು ವೇದಿಕೆಗಳಲ್ಲಿ ನಿಂತು ನೀವು ಹೋಸ್ಟ್ ಮಾಡಿರ್ತೀರ. ಅಂಥ ಜನ ಕೂತಿರ್ತಾರೆ, ಅವರೆಲ್ಲರೂ ನೋಡುವಂಥ ಅವಕಾಶ, ಅವರೆಲ್ಲರೂ ಎಲ್ಲೋ ಒಂದು ಕಡೆ ಪ್ರೀತಿಯಿಂದ ಮಾತಾಡಿಸುವಂಥ ಅವಕಾಶ. ಸೊ ಅದನ್ನು ನಾನು ಅನುಭವಿಸೋಕೆ ಇಷ್ಟಪಡ್ತೀನಿ. ಓಕೆ, ಈ 2019-2020 ನಿಮ್ಮದು ಸಾಕಷ್ಟು ಒಳ್ಳೆ ಚಿತ್ರಗಳು ಬಂತು. ಒಂದು ಹೊಸ ಅನುಭವ ಕೊಟ್ಟಂತ ಹಲವಾರು ಚಿತ್ರಗಳು ಕೂಡ ಬಂತು. ಅದರಲ್ಲಿ ಎಲ್ಲಾ ತರದಲ್ಲೂ ಕಾಣಿಸ್ಕೊಂಡಂತಹ ಮಾಲ್ಗುಡಿ ಡೇಸ್ನ ನಾವು ಮರೆಯೋಕೆ ಆಗೋದೇ ಇಲ್ಲ ಅನ್ಸುತ್ತೆ. ಸೊ ಹೋದ್ ಸರಿ ನಾವು ದೋಹಾದಲ್ಲಿ ಮೀಟ್ ಮಾಡಿದಾಗ ಅದ್ರ ಬಗ್ಗೆ ಹೇಳಿದ್ರಿ, ಒಂದು ಮಾಡ್ತಿದ್ದೀನಿ ಸಕ್ಕತ್ತಾಗಿದೆ, ದಟ್ಸ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ. ಅದನ್ನ ನಾವೆಲ್ಲರೂ ನೋಡಿ ಇವಾಗ ಇಲ್ಲಿ ಬಂದಿದ್ದೀವಿ. ಸೊ ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ಇಟ್? ಐ ಫೀಲ್ ರಿಯಲಿ ಹ್ಯಾಪಿ. ನನಗೆ ತುಂಬಾ ಸಮಾಧಾನ ಇದೆ ಮಾಲ್ಗುಡಿ ಡೇಸ್ ಸಿನಿಮಾ ಮಾಡಿ. ಅದು ವಿಶೇಷವಾದ ಭಾಳ ಅಪರೂಪವಾದ ಅವಕಾಶ ನನಗೆ. ಅಂದರೆ ಇವಾಗ ನಾನು ಏನು ವಯಸ್ಸಲ್ಲಿ ಇದ್ದನೋ ಆ ವಯಸ್ಸಲ್ಲಿ ಕಾಣಿಸ್ಕೊಳ್ಳೋದಲ್ಲೇ ಅದ್ರ ಹಿಂದೆ 20 ವರ್ಷ, ಆಮೇಲೆ ಅದ್ರ ಮುಂದೆ 20 ವರ್ಷ ಹೋಗುವಂಥ ಒಂದು ಅವಕಾಶ ಕೊಟ್ರಲ್ಲ, ಅದು ನನಗೆ ಭಾಳ ಖುಷಿ ಆಯಿತು. ಅದು ನಮಗೆ ಸದಾವಕಾಶ. ಕಾರಣ ಏನಪ್ಪಾ ಅಂದರೆ ವಿಜಯ ರಾಘವೇಂದ್ರ ಅವರಿಗೆ ವಯಸ್ಸಾಗೋದೇ ಇಲ್ಲ ಅನ್ನುವಂಥದ್ದು ಅದು ಜಗತ್ ಜಾಹೀರಾಗೋಗಿದೆ. ವಯಸ್ಸಾದ ವಿಜಯ ರಾಘವೇಂದ್ರ ಅವ್ರನ್ನ ನೋಡೋಕೆ ಸಾಧ್ಯ ಆಗೋದು ನಮಗೆ ಬರೀ ಮಾಲ್ಗುಡಿ ಡೇಸ್ ಸಿನಿಮಾದಲ್ಲಿ ಮಾತ್ರ. ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿಯಾಗುತ್ತೆ. ಅಂದರೆ ಅದ್ರ ಹಿಂದೆ ಒಂದು ಸಣ್ಣ ಸ್ವಾರ್ಥನೂ ಇದೆ. ನಾ ಇನ್ನೂ ಅಷ್ಟೇ ಮನಸ್ಸುಗಳಲ್ಲಿ ಇದೀನಲ್ಲ ಅಂತ ಹೇಳ್ಕೋದೊಂದು ಭಾಳ ಚಿಕ್ಕದೊಂದು ಸ್ವಾರ್ಥ ಇದೆ. ಜೊತೆಗೆ ಈ ಥರ ಪಾತ್ರನ ನಾನು ಪ್ರಯತ್ನ ಪಟ್ಟೆ ಅಂತ ಹೇಳ್ಕೊಳ್ಳೋ ಸಮಾಧಾನ ಬಹಳ ಇದೆ ನನಗೆ. ಜನ ನೋಡಿ ತುಂಬಾ ಮೆಚ್ಚುಗೆ ಪಟ್ಟರು. ಆ್ಯಂಡ್ ಆಫ್ ಕೋರ್ಸ್ ಅದ್ರ ಜೊತೆ ನಾನು ಕೆಲವು ವಿಚಾರಗಳನ್ನು ಕಲಿತೆ. ಅದೊಂದು ಕಲಿಯೋ ಪ್ರಾಸೆಸ್ ಅದು. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಸೊ ಇವಾಗ ನನಗೆ ಸಂಜೆ ಆ್ಯಂಕರಿಂಗ್ ನಾನು ಹೊರಗಡೆ ರೆಡ್ ಕಾರ್ಪೆಟ್ ಮಾಡ್ತಾ ಇರ್ತೀನಿ, ಟಿವಿಯಲ್ಲಿ ಅಷ್ಟೇ ನಾನು ನೋಡೋಕ್ಕಾಗುತ್ತೆ. ಸೊ ಪ್ಲೀಸ್ ನನಗೊಂದು ಸಣ್ಣ ಝಲಕ್ ತೋರಿಸ್ಬೋದಾ, ಇಂಟ್ರೊಡಕ್ಷನ್ ಏನಾದರೂ? ಓಕೆ, ಗೊತ್ತಿಲ್ಲ. ಈಗ ಸದ್ಯಕ್ಕೆ ನನ್ನ ಸಿನಿಮಾ ಅಂತೂ ಈ ವರ್ಷ ಹಿಂದಿನ ವರ್ಷ ಮಾಡಿಲ್ಲ, ಹೀಗಾಗಿ ನಾನು ನಾಮಿನಿನೂ ಆಗಿಲ್ಲ, ನಂಗೆ ಅವಾರ್ಡು ಬಂದಿಲ್ಲ. ಬಟ್ ನನ್ನನ್ನೇ ಒಂದು ನಾಮಿನಿ ಅಂತ ಕನ್ಸಿಡರ್ ಮಾಡಿಬಿಟ್ಟು ಅನೌನ್ಸ್ ಮಾಡಿ ನೋಡೋಣ. ಓಕೆ ಸ್ನೇಹಿತರೆ, ಇವಾಗ ಇಲ್ಲಿವರೆಗೂ ನೀವು ತಾಂತ್ರಿಕ ವರ್ಗದ ಪ್ರಶಸ್ತಿಗಳನ್ನೆಲ್ಲ ನೋಡಿದ್ರಿ. ಇವಾಗ ಬಹಳ ನಾಜೂಕಾದ, ಬಹಳ ಸುಂದರವಾದ ನಮ್ಮ ಹೀರೋಯಿನ್ಗಳನ್ನು ನೋಡುವಂಥ ಸಮಯ. ಅದರಲ್ಲಿ ನಮ್ಮ ಆಪ್ತರಾದ, ನನಗೆ ಬಹಳ ಸ್ನೇಹಿತೆಯಾಗಿರುವಂಥ ಕಾವ್ಯ ಶಾಸ್ತ್ರಿ ಅವರು ನಾಮಿನಿ ಆಗಿರುವಂಥ ಈ ಚಿತ್ರದ ಒಂದು ಸಣ್ಣ ಝಲಕ್ ನೋಡ್ಕೊಂಬರೋಣ. ಲೆಟ್ಸ್ ಹ್ಯಾವ್ ದಿ ಎವಿ ಪ್ಲೀಸ್. ಗೊತ್ತಾಯ್ತಲ್ಲ ನೀವ್ ಯಾಕೆ ಸೈಮಾ ನೋಡ್ಬೇಕು ಅಂತ. ಅಪ್ಪಟ ಕನ್ನಡದ ಪ್ರತಿಭೆ, ಸ್ಪಷ್ಟವಾಗಿ ಕನ್ನಡ ಇಷ್ಟು ಮುದ್ದಾಗಿ ಮಾತಾಡ್ತಾ, ಇಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇರ್ಬೇಕಾದ್ರೆ ಅವಾರ್ಡ್ಗಿಂತ ಜಾಸ್ತಿ ಇವ್ರನ್ನೇ ನೋಡ್ತಿರ್ತಾರೆ ಎಲ್ಲರೂ. ನಂಗಂತೂ ಗೊತ್ತು, ಕಾಯ್ತಾ ಇರ್ತೀನಿ ನಾನು ನೋಡೋಕೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.